So, how did you open so many multiple doors? Next one being, of course, uh, you getting into ಇಂಡಿಯನ್ ಆರ್ಮಿ. yes, army. ಎಸ್. ಯು ಪಿ ಎಸ್ ಸಿಗೆ ಪ್ರಿಪೇರ್ ಆಗ್ತಿದೆ ಅಲ್ವಾ, ಅಲ್ಲಿ IAS IPS ಆಗ್ತೀನಿ ಅನ್ನುವಂತಹ ಒಂದು ಫೀಲಿಂಗ್ ಇತ್ತು. ಇನ್ಫ್ಯಾಕ್ಟ್ ಅದೂ ನಾನು ಯಾಕೆ ಆಗ್ಬೇಕು ಅಂದ್ಕೊಂಡೆ ಅಂದರೆ, ನನ್ನ ಹತ್ರ ನನಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಕನಸಿತ್ತು. ಸೊ ಸ್ವಲ್ಪ ಅಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಸಿಸ್ಟಮ್ ಅರ್ಥ ಮಾಡಿಕೊಂಡು ಆಮೇಲೆ ರಿಸೈನ್ ಮಾಡಿಬಿಟ್ಟು ಪೊಲಿಟಿಕ್ಸ್ ಎಂಟರ್ ಆಗೋಣ ಈ ಥರ ಅಂದ್ಕೊಂಡು ನಾನು UPSC ತೊಗೊಂಡಿದ್ದು. ಬಟ್ ಸಮ್ಹಾವ್ ಅಮೆರಿಕಾಯಿಂದ ಬಂದೆ, ಹಿಂಗೆ ಮಾಡಿ ಪೊಲಿಟಿಕ್ಸಿಗೆ ಬಂದುಬಿಟ್ಟೆ. ಆ್ಯಂಡ್ ಥ್ಯಾಂಕ್ಸ್ ಟು ಪೀಪಲ್ ಆಫ್ ಕರ್ನಾಟಕ, ದೇ ರೆಕಗ್ನೈಸ್ಡ್ ಮೀ. ಹೆಂಗೆ ಆ ಬ್ರಿಡ್ಜ್ ಹೇಗೆ ಸಿಕ್ತು? ಆ್ಯಂಡ್ ಐ ಆಮ್ ಶೋರ್ ತುಂಬ ಜನ ಕೇಳಿರ್ತಾರೆ, ವೈ ಕಾಂಗ್ರೆಸ್? ಹಾಂ. ಸೊ ಹಾಂ, ಈ ಆನ್ಸರು ನಾನು ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಲು ಕೊಟ್ಟಿದ್ದೀನಿ. ನಾನು ಅಮೆರಿಕಾಲಿ ಇರುವಾಗಲೇ ನನಗೆ ನನ್ನ ಜೂನಿಯರ್ ಆಗಿ, ಬಟ್ ಅವರು ಈಸ್ ಅನ್ IPS ಆಫೀಸರ್. ಇಲ್ಲಿ IAS IPS ಬಂದು ನಾನು ಓದ್ತಿರೋ ಕೋರ್ಸಸ್ ಮಾಡ್ತಾರೆ ಆಫ್ಟರ್ ಸಮ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಒಬ್ಬರು ಹೀಗೆ IPS ಆಫೀಸರ್ ಬಂದಿದ್ದರು. ಅವ್ರ ಜೊತೆ ಕೂತ್ಕೊಂಡು, ಸರ್ ನಾನು ಪ್ರಿಪೇರ್ ಆಗ್ತಿದ್ದೆ. ಹಿ ವಾಸ್ ವೆರಿ ಎಲ್ಡರ್, ಬಟ್ ಆದ್ರೂ ಬಂದು ಅಲ್ಲಿ ಮಾಸ್ಟರ್ಸ್ ಮಾಡೋ ಇದಿರುತ್ತಲ್ವ. ಹೀಗೆ ನಾನು ಕೂತ್ಕೊಂಡು, ಅವರು IPS ಆಫೀಸರ್, NIAಲೂ ಇದ್ದರು ಅವ್ರು ಅಲ್ಲಿ ಬಂದು ಮಾಸ್ಟರ್ಸ್ ಮಾಡೋಕ್ಕೆ ಬಂದಿದ್ದರು. ಐ ವಾಸ್ ಇನ್ ಸೆಕೆಂಡ್ ಇಯರ್, ಹಿ ವಾಸ್ ಇನ್ ಫಸ್ಟ್ ಇಯರ್. ಅವಾಗ ಏನಾದರೂ ಈ ಥರ ಏನಾದರೂ ಸೋಷಲೈಸ್ ಮಾಡುವಾಗ, ನೆಟ್ವರ್ಕಿಂಗ್ ಇವೆಂಟ್ಸ್ ಎಲ್ಲ ಇರುವಾಗ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಿರ್ತಿದ್ದೆ. ಅವ್ರಿಗೆ ಹೇಳಿದ್ದೆ ನಾನು, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ಅಂತ ಎಲ್ಲ. ಆಮೇಲೆ ಇಂಡಿಯಾಗೆ ಬರಬೇಕು, ನಾನು ಇನ್ಫ್ಯಾಕ್ಟ್ ಟೈಮ್ ಸಿಕ್ಕಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಏನು ಬ್ಯಾಕ್ ಪ್ಯಾಕಿಂಗ್ ಮಾಡಿಕೊಂಡು ಯುರೋಪು ಅಲ್ಲಿ ಇಲ್ಲಿಂದ ಹೋಗ್ತಿದ್ರು. ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಲ್ಡ್ ಬ್ಯಾಂಕ್ ಜೊತೆ ಇತ್ತು. ನನಗೆ 2 ತಿಂಗಳ ಬ್ರೇಕ್ ಇತ್ತು. ನಾನು ಅಂದ್ಕೊಂಡೆ, ಐ ಹ್ಯಾವ್ 2 ಥಿಂಗ್ಸ್, ಐ ಕ್ಯಾನ್ ಇದರ್ ಗೋ ಟು ಇಂಡಿಯಾ, ಎಕ್ಸ್ಪ್ಲೋರ್ ಮೈ ಆಪರ್ಚುನಿಟೀಸ್, ಆರ್ ಗೋ ಸಮ್ವೇರ್, ಎಂಜಾಯ್ ಲೈಫ್ ಫಾರ್ 2 months ಆ್ಯಂಡ್ ದೆನ್ ಗೆಟ್ ಬ್ಯಾಕ್ ಟು ವರ್ಕ್ ಅಂತ. ನನಗೆ ಇಂಡಿಯಾಗೆ ಬಂದೆ. ಆಗ ಬರುವಾಗ ಅವ್ರಿಗೆ ಹೇಳಿದೆ. ಅವ್ರು ಏನು ಮಾಡಿದ್ರು, ಇಲ್ಲಿ ಒಬ್ಬರನ್ನ ಕನೆಕ್ಟ್ ಮಾಡಿಕೊಟ್ರು. BJP RSS ಏನು ಇನ್ಸ್ಟಿಟ್ಯೂಟ್ ಇದೆ, ದೀನ್ ದಯಾಳ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲಿ ಹೋಗಿ ಮಾತಾಡಿ ಅಂತ. ಸೊ ಅಲ್ಲೂ ಎಲ್ಲ ಮಾತಾಡಿದೆ. ಕೆಲವ್ರನ್ನ ಮೀಟ್ ಮಾಡಿದೆ, BJPಯಲ್ಲೂ ಕಾಂಗ್ರೆಸ್ಸಲ್ಲೂ ಮೀಟ್ ಮಾಡಿದೆ. ಎಲ್ಲೋ ನನ್ನ ಐಡಿಯಾಲಜಿ ವಾಸ್ ಆಲ್ರೆಡಿ ಕಾಂಗ್ರೆಸ್. ನನಗೆ ಯಾವ ಬ್ಯಾಗೇಜು ಇಲ್ಲ, ನಮ್ಮ ಅಪ್ಪ ಕಾಂಗ್ರೆಸ್, ಅದಕ್ಕೆ ನಾನು ಕಾಂಗ್ರೆಸ್ಸಿಗೆ ಹೋಗಬೇಕು, ಅಥವಾ ನಮ್ಮ ಅಮ್ಮ BJPಗೆ ಹೋಗ್ಬೇಕಂತ. ನಮ್ಮ ವಂಶದಲ್ಲೇ ಪೊಲಿಟಿಕ್ಸಲ್ಲಿ ಯಾರೂ ಹೋಗಿಲ್ಲ. ಸೊ ಐ ಹ್ಯಾಡ್ ಟು ಚೂಸ್. ಆ್ಯಂಡ್ ಸಮ್ವೇರ್ ಐ ಕುಡ್, ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ. 2014 ನಾನು ಇನ್ನೂ ಅಮೆರಿಕಾಗೆ ಹೋಗಿರಲಿಲ್ಲ. ಆವಾಗಲೇ ಎಲೆಕ್ಷನ್ ನಡೆದಾಗ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಆವಾಗಿನ UPSC ಪ್ರಿಪ್ರೇಷನ್ ಫೇಸಲ್ಲೇ ಇದೆ. ಜೊತೆಗೆ ನಾನು ಟೀಚ್ ಕೂಡ ಮಾಡ್ತಾ ಇದ್ದೆ ಫಾರ್ UPSC ಕ್ಯಾಂಡಿಡೇಟ್ಸ್ ಕ್ವಾಂಟಲ್ಲಿ, ಇಲ್ಲೇ ವಿಜಯನಗರಲ್ಲಿ ಹರಿಪ್ರಸಾದ್ ಇನ್ಸ್ಟಿಟ್ಯೂಟ್ ಅಂತ. ಆವಾಗ ಹೀಗೆ ನನ್ನ ಫ್ರೆಂಡ್ಗೆ ಹೇಳಿದ್ದೆ, ನಾನು ಐ ಸಮ್ಹೌ ಕಾಂಟ್ ಟ್ರಸ್ಟ್ ಮೈ ಕಂಟ್ರಿ ವಿತ್ ನರೇಂದ್ರ ಮೋದಿ ಅಂತ. ಓಹೋ, ಆಗ ಅವರೆಲ್ಲ ಆಡ್ಕೊತಾ ಇದ್ರು, ಓಹ್ ಏನು ಯು ಕಾಂಟ್ ಟ್ರಸ್ಟ್, ಲೈಕ್ ಯು ಆರ್ ಸಮ್ ಬಿಗ್ ಲೀಡರ್, ಅದು ಇದು ಅಂತ. ಐ ವಾಸ್ ಲೈಕ್, ಐ ಡೋಂಟ್ ನೋ, ಐ ಕಾಂಟ್. ಯಾಕೆಂದರೆ ನರೇಂದ್ರ ಮೋದಿ ಅಂತ ಯಾರು ಅಂತ ಗೊತ್ತಾಗಿದೆ ನಂಗೆ 1 ವರ್ಷಕ್ಕೆ ಮುಂಚೆ. ಅದಕ್ಕೆ ಮುಂಚೆ ನರೇಂದ್ರ ಮೋದಿ ಗೊತ್ತಿದ್ದಿದ್ದೆ ಗುಜರಾತ್ ರಾಯಟ್ಸಿಂದ ಎಲ್ಲರಿಗೂ. ಆ್ಯಂಡ್ ಆಲ್ ಆಫ್ ಅ ಸಡನ್ ದ ಹೋಲ್ ಸೋಷಿಯಲ್ ಮೀಡಿಯಾ ಥಿಂಗ್ ಆ್ಯಂಡ್ ಆಲ್ ಆಫ್ ದಿಸ್, ಐ ಸಮ್ಹೌ ಫೆಲ್ಟ್ ದ್ಯಾಟ್. ನಂತರ ಏನಾಯಿತು, ನಾನು ಅಮೆರಿಕಾಗೆ ಹೊಟ್ಟೋದೆ. ಡಿಮೊನಟೈಸೇಷನ್ ಮಾಡಿದ್ರು, ಬಟ್ ಡಿಮೊನಟೈಸೇಷನ್ ಇಟ್ ಲುಕ್ ಲೈಕ್ ಅ ರೆವಲ್ಯೂಷನ್. ಆವಾಗ ನಾನು ಪೋಸ್ಟ್ ಮಾಡಿದ್ದೆ ಏನಂತ ಅಪ್ರಿಷಿಯೇಟ್ ಮಾಡಿ ಇನ್ ದ ಬಿಗಿನಿಂಗ್. ದೆನ್ ಲೇಟರ್ ವೆನ್ ಆ್ಯಸ್ ಅನ್ ಎಕಾನಮಿ ಸ್ಟೂಡೆಂಟ್, ನಾನಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡಿದಾಗ ನನ್ನ ಕಾನ್ಸಂಟ್ರೇಷನ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಎಕನಾಮಿಕ್ಸ್ ತುಂಬ ಇರುತ್ತೆ ಅದರಲ್ಲಿ, ಪಾಲಿಟಿಕ್ಸು ಎಕನಾಮಿಕ್ಸ್. ಮತ್ತು ನನ್ನ ಸ್ಪೆಷಲೈಸೇಷನ್ ಬಂದು ಜೆಂಡರ್ ಆ್ಯಂಡ್ ಪಬ್ಲಿಕ್ ಪಾಲಿಸಿ. ಸೊ ಜೆಂಡರ್ ಸಬ್ಜೆಕ್ಟ್ಸ್, ಎಕನಾಮಿಕ್ ಸಬ್ಜೆಕ್ಟ್, ಪೊಲಿಟಿಕಲ್ ಸಬ್ಜೆಕ್ಟ್ಸ್, ಪಾಲಿಸಿ, ಈ 3ರ ಒಂದು ಇದನ್ನೇ ನನ್ನಲ್ಲಿ ಓದಿರೋದು. ಆವಾಗ ಗೊತ್ತಾಯಿತು ವಾಟ್ ಅ ಡಿಸಾಸ್ಟರ್ ಡಿಮಾನಿಟೈಸೇಷನ್ ವಾಸ್. ಆದ್ರೂ 2016 ಇವ್ರನ್ನ ಕರೆಸ್ತಾರೆ, ಯಾರನ್ನ, ಒಬಾಮಾನ, ರಿಪಬ್ಲಿಕ್ ಡೇ ಪರೇಡ್ಗೆ, ನರೇಂದ್ರ ಮೋದಿ. ಅವಾಗ ಫುಲ್ ಫ್ಯಾನ್ ಆಗಿಬಿಟ್ಟೆ, ಬಿಕಾಸ್ ಐ ಯೂಸ್ ಟು ಅಡೋರ್ ಒಬಾಮಾ. ಈವನ್ ನೌ ಐ ಲೈಕ್ ದ ವೇ ಹಿಸ್ ಪಾಲಿಟಿಕ್ಸ್ ಇಸ್ ಆ್ಯಂಡ್ ದ ವೇ ಹೀ ಥಿಂಕ್ಸ್. ಅವ್ರದ್ದು ಕೂಡ ಪುಸ್ತಕನೇ ಓದಿರೋದು. ಹಿಸ್ ವೇ ಆಫ್ ಥಿಂಕಿಂಗ್, ದ ಕೈಂಡ್ ಆಫ್ ಲೀಡರ್ ಹಿಸ್ ವಿಷನ್, ಆ ಟೈಮಿಂದ ಆವಾಗಲೇ ಓದಿದ್ದೆ ನಾನು ಅವ್ರ ಪುಸ್ತಕನ. ಸೊ ಆವಾಗಿಂದ ಹಿಸ್ ಬುಕ್ ಕಾಲ್ಡ್ ಹೋಪ್, ಮತ್ತು 2 ಪುಸ್ತಕ ಇದೆ. ದ ಅದರ್ ನೇಮ್ ಐ ಡೋಂಟ್ ರಿಮೆಂಬರ್, ಅಬೌಟ್ ಹಿಸ್ ಫಾದರ್, ದರ್ ಇಸ್ ಸಮ್ ಒನ್ ಬುಕ್. ಜೊತೆಗೆ ಅವರ ಸ್ಪೀಚಸ್, ಇಟ್ ವಾಸ್ ಒನ್ ಸ್ಪೀಚ್ ಆಫ್ ಹಿಸ್. ಅಲ್ಲಿವರೆಗೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಆ ಒಂದು ಸ್ಪೀಚು ಡೆಮೊಕ್ರೆಟಿಕ್ ಕನ್ವೆನ್ಷನಲ್ಲಿ ಕೊಡ್ತಾರವರು. ಆ ಟೈಮಲ್ಲಿ ಹಿಸ್ ಸ್ಪೀಚ್ ಟಚಸ್ ಎವ್ರಿ ಅಮೇರಿಕನ್.
he speaks of an inclusive America. ಅವಾಗ ಐ ಕುಡ್ ಸಮ್ ಹೌ ರಿಲೇಟ್ ಮೈ ಸೆಲ್ಫ್ ಟು ಹಿಮ್. ಅವಾಗ ಅವ್ರ ಪುಸ್ತಕ ತೊಗೊಂಡು, ಈಗ ಯಾರಾದರೂ ಒಬ್ರು ಅವ್ರ ಯೋಚನೆ ಇಷ್ಟ ಆಯ್ತಂದ್ರೆ ಅವ್ರ ಬಗ್ಗೆ ಪುಸ್ತಕ ಅಥವಾ ಅವ್ರ ಪುಸ್ತಕ ತೊಗೊಂಡು ನಾನು ಓದ್ತೀನಿ. ಸೊ ಹಾಂ, ಸೊ ಒಬಾಮಾ ಬಂದ್ಬಿಟ್ರಲ್ವ ಇಲ್ಲಿಗೆ. ಆವಾಗ ವಾವ್, ಓಕೆ, ನರೇಂದ್ರ ಮೋದಿ ಈಸ್ ಸಮಥಿಂಗ್ ಅಂತ ಒಂದು ಕಡೆ ಅನಿಸ್ತಿತ್ತು. ಬಟ್ ಲೇಟರ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದ ಪಾಲಿಸೀಸ್, ಅವರ ಎಕನಾಮಿಕ್ ಪಾಲಿಸೀಸ್ ಆಗ್ಬೋದು. ಸ್ಪೆಷಲಿ ವೆನ್ our Prime Minister was a Sikh, our President was a Muslim, our Home Minister was, I don't remember who was the Home Minister, ಅವರು ಕೂಡ ಹಿಂದೂ ಇರಲಿಲ್ಲ. ಆದರೂ ಹಿಂದೂಗಳಿಗೆ ನಾವು ಡೇಂಜರಲ್ಲಿದ್ದೀವಿ ಅಂತ ಅನಿಸಿರಲಿಲ್ಲ. ಇವಾಗ ಪ್ರೈಮ್ ಮಿನಿಸ್ಟ್ರೂ ಹಿಂದೂ, ಹೋಮ್ ಮಿನಿಸ್ಟ್ರೂ ಹಿಂದೂ, ಆದ್ರೂ ಪ್ರೆಸಿಡೆಂಟು ಹಿಂದೂ, ಆದರೂ ಹಿಂದೂಗಳು ಡೇಂಜರಲ್ಲಿದ್ದೀರಿ. ಈ ಕಮ್ಯುನಲ್ ಪಾಲಿಟಿಕ್ಸ್ ಇಸ್ ನಾಟ್ ಸಮಥಿಂಗ್ ಫಾರ್ ಮೀ. ಕಮ್ಯುನಲ್ ಪಾಲಿಟಿಕ್ಸ್ ಅಂದರೆ ಫಾರ್ ಲೇಮನ್ ಕಮ್ಯುನಲ್ ಪಾಲಿಟಿಕ್ಸ್ ಅಂದರೆ, ಈಗ ನೋಡಿ, ಯಾವುದೇ ಒಂದು ದೇಶದಲ್ಲಿ ದೆರ್ ಆರ್ 2 communities. One is a majority community, one is the highest minority community. ಮೈನಾರಿಟಿಗಳಲ್ಲಿ ಹೈಯೆಸ್ಟ್. ಅಮೆರಿಕಾ ತಗೊಳ್ಳಿ, ಅಮೆರಿಕಾಲಿ ಮೆಜಾರಿಟಿ ಈಸ್ ವೈಟ್ಸ್, highest minority will be blacks. So they make sure there will be one political section. For example, right now the Republicans, the Trump party, ಅವ್ರು ಹೇಗೆ ಮಾಡ್ತಾರೆ ಅಂದರೆ, ಈ ಒಂದು ವೈಟ್ ಸುಪ್ರಿಮಸಿ ತರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ನನಗೆ ಬೇಕಾಗಿರೋದು ಎಷ್ಟು ವೋಟು, ವೈಟ್ ಪೀಪಲ್ ಹಾಕಿದ್ರೆ ಸಾಕು. ಅವ್ರಿಗೇನು ಹೇಳ್ತೀವಿ, ನಿಮ್ಮ ಜಾಬ್ಸ್ನ, ನಿಮ್ಮ ಒಂದು ಇದನ್ನು, ಅಸ್ತಿತ್ವವನ್ನು ಇವರು ಹಾಳು ಮಾಡ್ತಿದ್ದಾರೆ. ಹಿಟ್ಲರ್ ಅವ್ರು ಮಾಡಿದ್ದೇನು ಅಗೇನ್ಸ್ಟ್ ದ ಜ್ಯೂಸ್? ಸೇಮ್ ಥಿಂಗ್. ದ ಹೈಯೆಸ್ಟ್ ಮೈನಾರಿಟಿನ ಒಂದು ಡೆಮನೈಸ್ ಮಾಡೋದು ಟು ದ ಮೆಜಾರಿಟಿ, ಆ ಒಂದು ಫಿಯರ್ ಇನ್ಸ್ಟಿಲ್ ಮಾಡೋದು. ದಿಸ್ ಈಸ್ ಅ ಪೊಲಿಟಿಕಲ್ ಐಡಿಯಾಲಜಿ ದಟ್ in many countries they actually practice. It's happening for a very long time historyally. ಇಲ್ಲ ಆಗ್ತಾ ಇರೋದು ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ಆ್ಯಂಡ್ ವೈ, ನನಗಂತೂ ನೆನಪು ಇಲ್ಲ, ನನಗೆ ಮುಸ್ಲಿಮ್ಸು ಹಿಂದೂಸು ಅಂತ ನಾವೆಲ್ಲ ಬೆಳೆದಾಗ ಅದು ಯಾವುದೂ ಅನಿಸ್ತಾನೂ ಇರಲಿಲ್ಲ. ಅವಾಗೆಲ್ಲನೂ ಇತ್ತು, ಯಾವಾಗ ಕಮ್ಯುನಲ್ ರಯಟ್ಗಳಾಗಿದ್ದಾವೆ. ಬಟ್ ಇವಾಗ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ವಾಟ್ಸಪ್ಪಲ್ಲಿ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾಲಿ ದಿಸ್ ಸೋ ಮಚ್ ಕಮ್ಯುನಲ್ ಹೇಟ್. ಹಾಗಂತ ಮುಸ್ಲಿಮ್ಸ್ ಮಾಡ್ತಿಲ್ಲ ಅಂತಲ್ಲ, ಅದರಲ್ಲೂ ಕೆಲವು ಸೆಕ್ಷನ್ ಇದ್ದಾರೆ, ಅವ್ರು ಹಿಂದೂಗಳ ವಿರುದ್ಧ ಬರೀತಿದ್ದಾರೆ, ಹಿಂದೂಗಳು ಮುಸ್ಲಿಮ್ಸ್ ವಿರುದ್ಧ. ಇದೆಲ್ಲ ಬೇಕಾ? ನಮ್ಮ ಧರ್ಮ ನಾವು ಪಾಲಿಸಬೇಕು, ಅದನ್ನು ಇನ್ನೊಬ್ಬರ ಮೇಲೆ ಹೇರಬಾರ್ದು. ಧರ್ಮ ಯಾವತ್ತು ರಾಜಕೀಯವಾಗೋಯ್ತು ಆಗಬಾರ್ದು. ಎಕ್ಸಾಕ್ಟ್ಲಿ. ಓಶೋ ಹೇಳ್ತಾರೆ, ರಾಜಕೀಯ ಧರ್ಮಕ್ಕೆ ಹೇಳಬಾರ್ದು ಏನು ಮಾಡಬೇಕಂತ, ಧರ್ಮ ಹೇಳಬೇಕು ರಾಜಕೀಯಕ್ಕೆ ಏನು ಮಾಡಬೇಕಂತ. ಬಿಕಾಸ್ ದಟ್ ಈಸ್ ಅಟ್ ಅ ಹೈಯರ್ ಕಾನ್ಷಿಯನ್ಸ್, ದಟ್ ಶುಡ್ ಟೆಲ್ ಯು, ಲೀಡ್ ದ ವೇ. ಇದು ಹೀಗೆ ಮಾಡಿದ್ರೆ ಸರಿ, ಇದು ಧರ್ಮ ಪಾಲಿಸಬೇಕು ಅಂತ. ದಟ್ಸ್ ಇನ್ ಅನ್ ಓಶೋ ಬುಕ್, ಪ್ರೀಸ್ಟ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್ ಅಂತ ಒಂದು ಬುಕ್ ಇದೆ ಓಶೋದು. ಅದರಲ್ಲಿ ಹಿ ಟಾಕ್ಸ್ ಅಬೌಟ್ ರಿಲಿಜನ್ ಆ್ಯಂಡ್ ಪಾಲಿಟಿಕ್ಸ್. ದಟ್ ಆಲ್ಸೋ ಐ ಹ್ಯಾವ್ ರೆಡ್.